Hello, my name is Nikhil. ನಾನು 4 ವರ್ಷ ಇಂಜಿನಿಯರಿಂಗ್ BIT ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿಲಿ ಮುಗಿಸಿದೆ. ಇಂಜಿನಿಯರಿಂಗ್ ಮುಗ್ದಾದ್ಮೇಲೆ ನಮ್ಗೆಲ್ಲರಿಗೂ ಒಂದು ಕನ್ಫ್ಯೂಸ್ ಇರುತ್ತೆ. ಆಕ್ಚುಲಿ ಏನ್ ಮಾಡಬೇಕು, ಜಾಬ್ಗೆ ಹೋಗ್ಬೇಕಾ ಅಥವಾ ಇನ್ನ ಏನಾದ್ರು MS ಅಥವಾ ಹೈಯರ್ ಸ್ಟಡೀಸ್ ಏನೋ ಮಾಡ್ಬೇಕಾ ಅಂತ. ನಾನು ಹಿಂಗೆ ಮನೆಯಲ್ಲಿ ಕನ್ಫ್ಯೂಸ್ ಆಗೋತಿರ್ಬೇಕಾದ್ರೆ ನನಗೊಬ್ರು ಫ್ಯಾಮಿಲಿ ಫ್ರೆಂಡ್ CMTI ಸಜೆಸ್ಟ್ ಮಾಡಿದ್ರು. ಅವರು ಒಬ್ರು ದೊಡ್ಡ ಬಿಲ್ಡರ್ ಆಗಿದ್ರು ಒಂದು ಕಂಪ್ನಿಲಿ. ಲೈಕ್ ಇಂಥ ಇನ್ಸ್ಟಿಟ್ಯೂಷನ್ಗೆ ಹೋಗು, ನಿಂಗಲ್ಲಿ ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಕೊಡ್ತಾರೆ, 3 months ಕೋರ್ಸ್ ಇದೆ. ನೀನಲ್ಲಿ ಮುಗಿಸ್ಕೊಂಡ್ರೆ ನೀನು ಕೆಲ್ಸಕ್ಕೆ ಹೋಗಿ ಏನು ಹೊಸಾದ್ ಕಲಿಯುವಂಥದ್ದಿರಲ್ಲ, ಎಲ್ಲ ಕಲ್ಸಿರ್ತಾರೆ. ನೀನ್ ಜಸ್ಟ್ ಕೆಲ್ಸಕ್ಕೆ ಹೋಗಿ ಎಕ್ಸ್ಪೀರಿಯನ್ಸ್ ಅವ್ರು ಹೆಂಗ್ ಕೆಲಸ ಮಾಡ್ತಾರೆ, ನೀನು ಫ್ರೆಶರ್ ಆಗು, ಅದೇ ಅವ್ರ ಸಮ್ಮಕ್ಕೆ ನೀನ್ ಕೆಲಸ ಮಾಡ್ಬೋದು ಅಂತ ನನಗೆ ಅವರು CMTI ನ ತೋರಿಸಿದ್ರು. ನಾನು ಬಂದು CMTI ಜಾಯಿನ್ ಆದೆ. 3 months ಕೋರ್ಸ್ ಇದು. ಸೊ CMTI ಜಾಯಿನ್ ಆದ್ಮೇಲೆ ಕನ್ಸ್ಟ್ರಕ್ಷನ್ ಟ್ರೈನಿಂಗ್ ಫುಲ್ ಪ್ರೊಸೀಜರ್ ಹೇಳಿದ್ದಾರೆ. ಹೆಂಗೆ ಸ್ಟಾರ್ಟ್ ಆಗುತ್ತೆ, ಪ್ರತಿಯೊಂದು ಫೌಂಡೇಶನ್ ಇಂದ ಹಿಡಿದು ಎಕ್ಸ್ಕವೇಷನ್ ಇಂದ ಹಿಡಿದು PCC ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಮೆಥಡಾಲಜಿ ಇನ್ ಕನ್ಸ್ಟ್ರಕ್ಷನ್, ಡಿಸಿಪ್ಲಿನ್ಸ್ ಇನ್ ಕನ್ಸ್ಟ್ರಕ್ಷನ್, ಸೀಕ್ವೆನ್ಸ್ ಆಫ್ ಕನ್ಸ್ಟ್ರಕ್ಷನ್, ಹೌ ಟು ರೀಡ್ ದ ಡ್ರಾಯಿಂಗ್ಸ್ ಇನ್ ಕನ್ಸ್ಟ್ರಕ್ಷನ್, ಡ್ರೋನ್ ಸರ್ವೆ, ಇನ್ನ ಪ್ಲಾನಿಂಗ್ ಅನ್ನೋದು ಇನ್ನ ದೊಡ್ಡ ಫೀಲ್ಡ್ ಅದು. ಅದ್ರ ಬಗ್ಗೆ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಪ್ರೈಮಾವೆರಾ, ಗೂಗಲ್ ಸ್ಕೆಚಪ್ ಪ್ರತಿಯೊಂದನ್ನು ಹೇಳ್ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಟ್ರೈನರ್ಸ್ ಇದ್ದಾರೆ. ವಂಶಿ ಕೃಷ್ಣ ಸರ್ ಅಂತ ಒಬ್ರಿದ್ದಾರೆ, ಆಮೇಲೆ ನಟರಾಜನ್ ಸರ್ ಅಂತ ಒಬ್ರಿದ್ದಾರೆ. ಅವ್ರಿಗೆ 33 years+ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಫೀಲ್ಡ್. ರಿಟೈರ್ಡ್ ಅವರು ನಮ್ಮಂತ